ನಾವು ನೋಡಿ 8ನೇ ಕ್ಲಾಸ್ ಓದಿ ಬಿಟ್ಟು ಬಂದು ಇಲ್ಲಿ ಸೇಳ್ಕೊಂಡು 40 ವರ್ಷ ಆಯ್ತು, ಇವಾಗ 55 ವರ್ಷ ನನಗೆ. ಎಲ್ಲಿ ಹೋಗ್ಬೇಕು? ನಮ್ಗೆ ಎಲ್ಲಿ ಸೇರಿಸ್ಕೋತಾರೆ ಯಾರು ಕೆಲಸದಲ್ಲಿ? ಯಾರು ಸೇರಿಸ್ಕೊಳ್ಳಲ್ಲ. ಕಾರ್ಪೊರೇಷನ್ ನನ್ನ ಕೆಲಸ ಕೊಟ್ಬಿಡಿ ಸರ್, ಗುಡಿಸ್ಕೊಂಡೇ ಇದ್ಬಿಡ್ತೀವಿ, ಸಂಬಳ ಕೊಟ್ಬಿಡಿ, ಇದು ಬಿಡ್ತೀವಿ ನಾವು, ಬೇಡ ನಮಗೆ ಅದು. ಅದೇ ಕಳ್ತನ ಮಾಡೋ ಇಲ್ಲ ದೊಡ್ಡ ಮಾಡಬೇಕು, ತಿರ್ಗಾ ಪೊಲೀಸರು ಹಿಡ್ಕೊಂಡು ಹೋಗ್ಬೇಕು. ಕ್ರೈಮ್ ಆಗಿದ್ರೆ ಇನ್ನೇನೈತದೆ ಅಲ್ವಾ? ಮನೆ ಜೀವನ ನಡೆದೋದು ಏನು ಮಾಡೋಕ್ಕೈತದೆ? ಹೆಂಡ್ತಿ ಬಿಡಲ್ಲ, ತಾಯಿ ಬಿಡಲ್ಲ, ಸಂಸಾರ ಕೊಳ್ಳೇಬೇಕು, ಖರ್ಚಿಗೆ ಅವನೇನಾದ್ರು ಮಾಡಲೇಬೇಕು, ತಪ್ಪದಾರಿ ಹಿಡಿಬೇಕು. ತಪ್ಪದಾರಿ ಹಿಡಿದ್ರೆ ಪೊಲೀಸರು ತೊಂದರೆ. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೇಕು ರಾಜ್ಯ ಸರ್ಕಾರ. ಈಗ ಶಿವಕುಮಾರ್ ಅವ್ರು ಆಗಬೇಕು ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯ ಟೈಮಲ್ಲಿ ಆಗಿಲ್ಲ, ನಿಮ್ಮ ಟೈಮಲ್ಲ ನಿಮಗೆ ಕೆಟ್ಟ ಹೆಸರು ಬರ್ತಾ ಇರೋದು. ಆಮೇಲೆ ಸ್ವಲ್ಪ ನಾಳೆ ಇಷ್ಟಾಗಿ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಇಳಿಸಿ ಸಾರ್ ಅನ್ಬೇಕು ನಾವು ಅಷ್ಟೇ. ಈಗ ಸರ್ಕಾರ ಹೇಳ್ತಾ ಇದೆ ಫುಟ್ಪಾತ್ ಅವರು ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಏನು ಮಾಡ್ಬೇಕು ಸರ್ ಜೀವನ ಮಾಡೋದು? ನೋಡಿ ನಮಗೆ ಕಾರ್ಡ್ ಮಾಡಿಕೊಟ್ರೆ 40 ವರ್ಷ ನಮಗೂ ಇಲ್ಲಿ ಫುಟ್ಪಾತಲ್ಲಿ ನಾವು ಬಿಸ್ನೆಸ್ ಮಾಡಿ ನಮ್ಗೆ ಇದು ಬಿಟ್ಟರೆ ಬೇರೆ ಬರಲ್ಲ. ನಮ್ಮ ಮಕ್ಕಳು ಓದ ಅಭ್ಯಾಸ ಅವ್ರಿಗೆಲ್ಲ ಏನು ಮಾಡ್ಬೇಕು ನಾವು? ಕಾರ್ಪೊರೇಷನಿಂದ ಕೊಟ್ಟಿರೋದು, ಮೈಸೂರು ಮಹಾನಗರ ಪಾಲಿಕೆಯಿಂದ ಮಾಡಿಕೊಟ್ಟಿರೋದು. ಹೆಚ್ಚು ಕಮ್ಮಿ 40,000 ಜನ ಇದ್ದಾರೆ ಫುಟ್ಪಾತ್ ಕರ್ನಾಟಕದಲ್ಲಿ. ಇಲ್ಲಿ ಮೈಸೂರು ಸರೌಂಡಿಂಗ್ ನಂಜನಗೂಡು ಎಲ್ಲ ಸೇರಿ ಇಲ್ಲೂ ಹೆಚ್ಚು ಕಮ್ಮಿ ಒಂದು 20 ಗಾಡಿ ಐತೆ. ಹೆಚ್ಚು ಕಮ್ಮಿ 70. ನನಗೆ ಮೈಸೂರು ಸಿಟಿಲಿ ರಸ್ತೆ ಬದಿ ಫುಟ್ಪಾತ್ ವ್ಯಾಪಾರಸ್ಥರು ಎಷ್ಟು ಜನ ಇದ್ದಾರೆ? ಹೆಚ್ಚು ಕಮ್ಮಿ ಒಂದು 2,500 ಜನ ಇದ್ದಾರೆ ಸರ್. ಇದೆಲ್ಲ ಏನು ಮಾಡ್ಬೇಕು ಸರ್? ಎದ್ಬಿಟ್ಟು ಎಲ್ಲಿ ಹೋಗ್ಬೇಕು? ಬೇರೆ ಏನೋ ವಾರ ಕಲ್ತಿಲ್ಲ ನಾವು, ಬೇರೆ ಕಸಬ್ ಬರೋಲ್ಲ ನಮಗೆ. ನಾವು ನೋಡಿ 8ನೇ ಕ್ಲಾಸ್ ಓದಿ ಬಿಟ್ಟು ಬಂದು ಇಲ್ಲಿ ಸೇಳ್ಕೊಂಡು 40 ವರ್ಷ ಆಯ್ತು, ಇವಾಗ 55 ವರ್ಷ ನನಗೆ. ಎಲ್ಲಿ ಹೋಗ್ಬೇಕು? ನಮ್ಗೆ ಎಲ್ಲಿ ಸೇರಿಸ್ಕೋತಾರೆ ಯಾರು ಕೆಲಸದಲ್ಲಿ? ಯಾರು ಸೇರಿಸ್ಕೊಳ್ಳಲ್ಲ. ನಮ್ಗೆ ಇದು ಬಿಟ್ಟು ಏನಿದೆ ನೋಡಿ, ಎಷ್ಟು ರೋಡ್ ಅಗಲ ಆಯ್ತು, ಜಾಗ ಆಯಿತು, ಓಡಾಡೋಕ್ಕೆ ಎಲ್ಲ ತೊಂದರೆ ಇಲ್ಲ. ಯಾರು ಮಾಡಿದ ತಪ್ಪಿಗೆ ಎಲ್ಲರಿಗೂ ಶಿಕ್ಷೆ ಕೊಡೋಕೈತದ? ಯಾರು ಮಾಡಿದೆ ಅವ್ರಿಗೆ ಹೇಳಿ. ಎಲ್ಲಿ ಜಾಗ ಕಷ್ಟ ಆಯ್ತು ಅಲ್ಲಿ ಸ್ವಲ್ಪ ಒಳಗೆ ಹಾಕೊಳ್ಳೋಕೆ ಹೇಳಿ, ಅವರು ವ್ಯವಸ್ಥೆ ಮಾಡಿ ಮಾಡಬೇಕು. ತಡ ಮನೆ ಎದ್ಬಿಟ್ರೆ ಎಲ್ಲಿ ಹೋಗ್ಬೇಕು ನಾವೆಲ್ಲ? ಬೇರೆ ಇದು ಬಿಟ್ಟು ಏನು ಮಾಡೋಕ್ಕೂ ಆಗಲ್ಲ ನಮಗೆ ಅಲ್ವಾ? ಬೆಂಗಳೂರಿನಲ್ಲಿ ಫುಟ್ಪಾತಿಂದ ಆಕ್ಸಿಡೆಂಟ್ ಆಯಿತು, 300 ಜನ ಸತ್ತರು. ಮೈಸೂರಿನಲ್ಲಿ ಎಷ್ಟು ಜನ ಸತ್ತವ್ರೆ? ಇಲ್ಲಿವರೆಗೂ ನಾವು ಕೇಳಿಲ್ಲ ಸರ್, ಯಾರು ಸತ್ತವ್ರು ಅಂತ ಕೇಳಿಲ್ಲ. ಮೈಸೂರಲ್ಲಿ, ಬೆಂಗಳೂರಲ್ಲಿ ಕೇಳಿದ್ವಿ. ಇಲ್ಲಿ ಪಬ್ಲಿಕಲ್ಲಿ ಟ್ರಾಫಿಕ್ ಜಾಸ್ತಿ ಐತೆ, ಅಲ್ಲಿ ನೋಡಿ ಅಡ್ಜಸ್ಟ್ ಮಾಡಿ ಹಾಕ್ಕೊಡ್ಬೇಕು. ಜನರು ಜಾಸ್ತಿ, ಟ್ರಾಫಿಕ್ ಜಾಸ್ತಿ, ವೆಹಿಕಲ್ ಜಾಸ್ತಿ, ಅಲ್ಲಿ ನೋಡಿ ಮಾಡಿಕೊಡ್ಬೇಕು. ಫುಟ್ಪಾತ್ ಅಗಲ ಆಯ್ತಾ ಸ್ವಲ್ಪ ಸಣ್ಣಗೆ ಹಾಕೊಳ್ಳಿ ಅನ್ಬೇಕು. ದಡಾರ್ ಅಂತ ಎದ್ಬಿಟ್ರೆ ಏನು ಮಾಡೋಕ್ಕೈತೆ? ಎಲ್ಲಿ ಹೋಗ್ಬೇಕು ನಾವೆಲ್ಲ? ಸ್ಕೂಲ್ ಫೀಸ್ ಕಟ್ಟಬೇಕು, ಎಲ್ಲ ಕಟ್ಟಬೇಕು. ಏನು ಡೊನೇಷನ್ ಮಾಡಿದ್ರೆ 50,000 60,000 ಕಟ್ಟಬೇಕು. ಎಲ್ಲಿಂದ ಕಟ್ಟೋಕೈತದ ನಾವು? ಸಿದ್ದರಾಮಯ್ಯನವರಿದ್ದಾಗ ಏನು ಅಂತ ಸಮಸ್ಯೆ ಕಾಣ್ತಿರ್ಲಿಲ್ಲ. ಡಿ ಕೆ ಶಿವಕುಮಾರ್ ಬಂದ್ಮೇಲೆ ಯಾಕೆ ಹಿಂಗೆ ಸರ್? ಡಿ ಕೆ ಶಿವಕುಮಾರ್ ಬಂದ್ರು ಅಂತ ನಾವು ಮೇಲೆ ಹೊರಗಾಗಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಅಂತಾರೆ. ಸುಪ್ರೀಂ ಕೋರ್ಟ್ಗೆ ಅವ್ರು ಅಪೀಲ್ ಮಾಡಬೇಕು. CM ಅವ್ರು ಅಪೀಲ್ ಮಾಡಬೇಕು. ಇಷ್ಟು ಜನ ಇದ್ದಾರೆ ಬೀದಿ ಬದಿಯಲ್ಲಿ, ಎಲ್ಲಿ ಹೋಗ್ಬೇಕು ಅವ್ರಂತ ಅವ್ರು ಅಪೀಲ್ ಮಾಡಬೇಕು. ಸಿದ್ದರಾಮಯ್ಯ ಟೈಮಲ್ಲಿ ಇದಾಗಿಲ್ಲ. ಡಿ ಕೆ ಶಿವಕುಮಾರ್ ಯಾಕೆ ಅಪೀಲ್ ಮಾಡಕ್ ಹೋಗಿಲ್ಲ ಅಂತ ಮಾಡಬೇಕು. ಅದು ಅವರು ನಾವೆಲ್ಲ ಸೇರಿ ಕೇಳಬೇಕು ಅವ್ರಿಗೆ. ಡಿ ಕೆ ಶಿವಕುಮಾರ್ ಜನಗಳ ಪರ ಇಲ್ಲ, ವ್ಯಾಪಾರಸ್ಥರ ಪರ ಇಲ್ಲ ಅಂತ ಅವ್ರಿಗೆ ಅದು ಕೇಳಕ್ಕೆ ಬೇಕಲ್ವಾ? ನಾವು ಹೋದ್ರೆ ಕೇಳ್ಬೋದು. ಅಲ್ಲಿ ಜನಪರ ಅವರು ಇದ್ದಾರೆ, ಮಾಡಬೇಕು. ಬಡವ್ರಿಗೋಸ್ಕರ ಹೇಳ್ಬೇಕು. ಅವ್ರ ಪೀರಿಯಡಲ್ಲಿ ನಮ್ಮ ಪೀರಿಯಡಲ್ಲಿ ನಮ್ಮದು ಕೆಟ್ಟ ಹೆಸರು ಬರ್ತದೆ ಅಂತ. ಇಷ್ಟು ಜನ ಇದ್ದಾರೆ, ಎಲ್ಲಿ ಹೋಗ್ಬೇಕು? ಬೀದಿ ಪಾಲಾಗ್ಬಿಟ್ರೆ ಎಲ್ಲಿ ಹೋಗಾಗಿರ್ತದೆ ಸರ್? ಒಂದು ಸಂಸಾರ ಅಂದ್ರೆ 10 ಜನ ಅಂದ್ರೆ ಎಲ್ಲಿ ಹೋಗ್ಬೇಕು? ಒಂದು ಇಲ್ಲಿ ನೋಡಿ 100 ಜನ ಇದ್ದಾರೆ ಅಂದರು, 800 ಜನ ಜೀವನ ನಡೀತಾ ಇರ್ತಾರೆ. ಎಲ್ಲಿ ಹೋಗ್ಬೇಕು ಇವರೆಲ್ಲ? ಇವಾಗ ಬಟ್ಟೆ ಬಿದ್ದು ಎತ್ಬಿಟ್ರೆ ದಡಾರ್ ಅಂತ. ಇವಾಗ ಸೋಮವಾರ ಖಾಲಿ ಮಾಡಿಸ್ತೀವಿ ಅಂದ್ರೆ ಎಲ್ಲಿ ಹೋಗ್ಬೇಕು ನಾವೆಲ್ಲ? ಅಧಿಕಾರಿಗಳು ಕಾರ್ಪೊರೇಷನ್ ಮಾತಾಡೋದಂದ್ರೆ ಭಾನುವಾರ ತಂಗ ಹಾಕೊಳ್ಳಿ, ಸೋಮವಾರ ಕಾರ್ಯಾಚರಣೆ ಮಾಡ್ತೀವಿ ಅಂತ ಮಾಡಲಿ. ಅವರು ನಾವು ಕಾರ್ಯಾಚರಣೆ ಮಾಡೋ ಪೇಪರಲ್ಲಿ ಕೊಟ್ಟವ್ರು ಅಷ್ಟೇ ನೋಡಿದ್ವಿ. ನಮ್ಮದು ನಾವು ಮಾಡವ, ಯಾರಿಗೆ ಹೇಳ್ಬೇಕು ಹೇಳವ, ಏನಿರ್ತದೆ ನೋಡಿ. ಸೋಮವಾರ ಬೆಳಿಗ್ಗೆ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ, ನೀವೇನು ಮಾಡ್ತೀರಿ? ಮಾಡಿ ಇಷ್ಟು ಪ್ರೊಟೆಕ್ಷನ್ ಅದು ಮಾಡಬೇಕು. ನಿಂತ್ಕೊಂಡು ಬಿಡಕ್ಕೆ ಕೊಡಬಾರ್ದು, ಎತ್ತಕ್ಕೆ ಕೊಡಬಾರ್ದು ಅಷ್ಟೇ. ನಮ್ಗೆ ಏನಾದ್ರು ಬೇರೆ ವ್ಯವಸ್ಥೆ ಮಾಡಿ ಸರ್. ಇಲ್ಲ ನಮಗೆ ಒಂದು ಕಾರ್ಪೊರೇಷನಲ್ಲೇ ಕೆಲಸ ಕೊಟ್ಬಿಡಿ, ಅಲ್ಲೇ ಮಾಡ್ಕೊಡಿ, ಎದ್ಬಿಡ್ತೀವಿ ನಾವು, ಖಾಲಿನೇ ಮಾಡ್ಬಿಡ್ತೀವಿ. ಕಾರ್ಪೊರೇಷನ್ ನನ್ನ ಕೆಲಸ ಕೊಟ್ಬಿಡಿ ಸರ್, ಗುಡಿಸ್ಕೊಂಡೇ ಎದ್ಬಿಡ್ತೀವಿ, ಸಂಬಳ ಕೊಟ್ಬಿಡಿ, ಇದು ಬಿಡ್ತೀವಿ ನಾವು, ಬೇಡ ನಮಗೆ ಅದು ಅಲ್ವಾ ಸರ್? ಮೈಸೂರು ಹುಡ್ತಲ್ಲ ಅವಾಗ್ಲಿಂದ ನೀವು ಇಲ್ಲೇ, ನಿಮ್ಮ ತಾತನ ಕಾಲದಿಂದ ಇಲ್ಲೇ. 40 ವರ್ಷ ನಾನು ಇಲ್ಲೇ, ಇವಾಗ 55 ವರ್ಷ ನನಗೆ. ನಮ್ಮ ಫ್ರೆಂಡ್ ಇವ್ರಿಗೂ ನಮ್ಮ ಜೊತೆಲೆ ಎಲ್ಲ ಇಲ್ಲೇ ಇರೋರು. ಚಿಕ್ಕವರಾದ್ರು ದೊಡ್ಡವರಾದ್ರು ನಾವು ಮಕ್ಕಳಿಗೆ ಓದಿಸ್ತಾ ಇದ್ವಿ. ಹುಡುಗರನ್ನ ಹೆಂಗೋ ಕರ್ಕೊಂಬಂದು ಇಲ್ಲಿ ಕೆಲಸ ಕಲ್ಸ್ಬಿಟ್ಟಿರ್ತೀರಿ, ಇಲ್ಲಿಂದ ಎತ್ಕೊಂಡು ಅವ್ರು ಏನು ಅದೇ ಕಳ್ತನ ಮಾಡೋ ಇಲ್ಲ ದೊಡ್ಡ ಮಾಡಬೇಕು. ತಿರ್ಗಾ ಪೊಲೀಸರು ಹಿಡ್ಕೊಂಡು ಹೋಗ್ಬೇಕು. ಕ್ರೈಮ್ ಆಗಿದ್ರೆ ಇನ್ನೇನೈತದೆ? ಆಗ್ಲೇ ಆಗ್ತದೆ ಸರ್ ಅಲ್ವಾ? ಮನೆ ಜೀವನ ನಡೆದೋದು ಏನು ಮಾಡೋಕ್ಕೈತದೆ? ಹೆಂಡ್ತಿ ಬಿಡಲ್ಲ, ತಾಯಿ ಬಿಡಲ್ಲ, ಸಂಸಾರ ಕೊಳ್ಳೇಬೇಕು, ಖರ್ಚಿಗೆ ಅವನೇನಾದ್ರು ಮಾಡಲೇಬೇಕು. ತಪ್ಪದಾರಿ ಹಿಡಿಬೇಕು, ತಪ್ಪದಾರಿ ಹಿಡಿದ್ರೆ ಪೊಲೀಸರು ತೊಂದರೆ. ಅದಕ್ಕೆ ಇಲ್ಲಿ ನಮ್ಗೆ ನಮ್ದಿಯಾಗಿ ಜೀವನ ಮಾಡ್ಕೊಂಡಿದ್ದೆ, ಯಾರಿಗೂ ತೊಂದರೆ ಇಲ್ಲ. ಅಪರಾಧ ಸಂಖ್ಯೆಗಳು ಜಾಸ್ತಿ ಆಗುತ್ತೆ, ಜಾಸ್ತಿ ಆಯ್ತದೆ. ಅಪರಾಧ ಜಾಸ್ತಿನೇ ಆಗೋದಲ್ವಾ? ಕ್ರೈಮ್ ಜಾಸ್ತಿನೇ ಆಗೋದು. ಇನ್ನೇನು ಮಾಡೋಕ್ಕೈತದೆ? ದುಡ್ಡು ಇಲ್ಲ ಅಂದ್ರೆ ಜೇಬಲ್ಲಿ ಏನು ಮಾಡೋಕ್ಕೆ? ನಾವು ಬರ್ತೀವಿ 300 400 ಏನೋ ದೇವ್ರು ಕೊಟ್ಟಕ್ಕೆ ತೊಗೊಂಡಿದ್ವಿ, ಅದು ಇಲ್ಲ ಅಂದಮೇಲೆ ಏನು ಮಾಡೋಕ್ಕೈತದೆ? ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಬಡವರು ಹೊಟ್ಟೆಗೆ ಯಾಕೆ ಹೊಡಿತಾ ಇದೆ? ಅದು ಮೇನ್ ಕೇಳ್ಬೇಕು. ನಮ್ಮ ಅಧ್ಯಕ್ಷರಿಂದ ಮಾತಾಡಿದ್ವಿ, ಅವರು ನಾಳೆ ಇಲ್ಲ ನಮ್ಮ ನಾಳೆ ಪ್ರೊಟೆಸ್ಟ್ ಮಾಡ್ತಾ ಅಂದೆ ಭಾಸ್ಕರ್ ಅವರು. ನೋಡವ ಏನು ಮಾಡ್ತಾನಂತ. ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀರಾ? ಮಾಡಲೇಬೇಕಲ್ಲ, ನಮ್ದೇನು ಒಬ್ಬರದಿಲ್ವಲ್ಲ ಸರ್. ಇಲ್ಲ 2,500 ಜನ ಇದ್ದಾರೆ ಅಂದರೆ ಹೆಚ್ಚು ಕಮ್ಮಿ ಎಷ್ಟು ಜನ ಇದ್ದಾರಲ್ಲ, ಎಲ್ಲಿ ಹೋಗ್ಬೇಕು ಇವರೆಲ್ಲ? ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೇಕು ರಾಜ್ಯ ಸರ್ಕಾರ. ಈಗ ಶಿವಕುಮಾರ್ ಅವ್ರು ಆಗಬೇಕು ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯ ಟೈಮಲ್ಲಿ ಆಗಿಲ್ಲ, ನಿಮ್ಮ ಟೈಮಲ್ಲ ನಿಮಗೆ ಕೆಟ್ಟ ಹೆಸರು ಬರ್ತಾ ಇರೋದು ಅಲ್ವಾ? ಸಿದ್ದರಾಮಯ್ಯ ಪೀರಿಯಡ್ ಆಗಿಲ್ಲ, ಕಾಂಗ್ರೆಸ್ ಪಕ್ಷ ಕೆಟ್ಟ ಹೆಸರು ಬರ್ತಾ ಇದೆ. ಸಿದ್ದರಾಮಯ್ಯ ಪೀರಿಯಡ್ ಆಗಿ ನಿಮ್ಮ ಪೀರಿಯಡ್ ಯಾಕೆ ಆಗ್ತಾ ಇದೆ ಇದು ಅಂತ. ಆಮೇಲೆ ಸ್ವಲ್ಪ ನಾಳೆ ಇಷ್ಟಾಗಿ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಇಳಿಸಿ ಸಾರ್ ಅನ್ಬೇಕು ನಾವು ಅಷ್ಟೇ.
ಯಾರಾದ್ರು ಮುಖ್ಯಮಂತ್ರಿ ಬೇರೆ ಮಾಡಿ ಸರ್ ಅನ್ಬೇಕು. ಇಲ್ಲಿ ಬಹುತೇಕ ನೋಡ್ತಾ ಇದೀವಿ ಅಲ್ಪಸಂಖ್ಯಾತ ಸಮುದಾಯನೇ ಈ ಭಾಗದಲ್ಲಿ ಸಾಕಷ್ಟು ಕೆಲಸ ಜನ ಇದ್ದಾರೆ ಸರ್. ನಾವೇನು 50% ಅವ್ರೊಂದು 20% ಇದ್ದಾರೆ, 70% ಇದ್ದಾರೆ ಅಲ್ವಾ? ಎಲ್ಲರೂ ಇದ್ದಾರೆ ಸೇರಿ. ಯಾರು ಇವನು